ಈ ಭಾಗದ ಆ ಧರ್ಮಸ್ಥಳದ ಭಕ್ತಾದಿಗಳು ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು, ಇಲ್ಲಿ ರಾಜಕೀಯ ಮಾಡುವಂಥದ್ದಕ್ಕೆಲ್ಲ ಹೋಗ್ತಾ ಇರುವಂಥದ್ದು. ಸೊ ಜೊತೆಗೆ ಒಂದು ಶ್ರೀ ಕ್ಷೇತ್ರಕ್ಕೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನೋದನ್ನು ನಾವು ಯಾರಿಗೂ ಕೇಳ್ಬಿಟ್ಟು ಮಾಡೋಂಗಿಲ್ಲ. ಇವತ್ತು ಶಾಸಕರಾದಂಥ ಹರೀಶ್ ಗೌಡರು ಅವರ ಕ್ಷೇತ್ರ ವ್ಯಾಪ್ತಿಯ ಭಕ್ತಾದಿಗಳನ್ನ ಧರ್ಮಸ್ಥಳದ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಶ್ರೀ ಮಂಜುನಾಥನ ಕೃಪೆ ಅವರೆಲ್ಲರ ಮೇಲೆ ಇರಲಿ ಅಂತ ನಾನು ಆಶಿಸ್ತೇನೆ. ಪಾರದರ್ಶಕ ತನಿಖೆ ಆಗುತ್ತೆ ಅಂತ ಅನ್ಸುತ್ತಾ ಸರ್? ಯಾಕಂದರೆ ಕಾಂಗ್ರೆಸ್ನವರು ಹೋದರೆ ನಿಜಕ್ಕೂ SIT ತನಿಖೆ ಪಾರದರ್ಶಕವಾಗಿ ಆಗುತ್ತೆ ನೋಡಿ. ತನಿಖೆ ಭಾಗದಲ್ಲಿ ಆಗುತ್ತೆ. ನಾವು ತನಿಖೆಯ ವಿಚಾರದಲ್ಲಿ ಅಪಸ್ವರ ಎತ್ತಾ ಇಲ್ಲ. ತನಿಖೆ ಶೀಘ್ರದಲ್ಲೇ ನಮಗೆ ಒಂದು ಸತ್ಯಸಂಗತಿಯ ಪಕ್ಷಿ ನೋಟವನ್ನು ನಮ್ಗೆ ಕೊಡಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈ ಮಧ್ಯೆ ಮೊನ್ನೆಯಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ನೋಡಿದಾಗ ಬಹುಶಃ ತನಿಖೆಗೆ ಅಡ್ಡಿಯಾಗುವಂತಹ ಪ್ರಯತ್ನ ಆ ಭಾಗದಿಂದ ಆಗ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಒಪ್ಕೋಬೇಕಾಗುತ್ತೆ. ಷಡ್ಯಂತ್ರ ನಡೀತಿದೆ ಅಂತ ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಏನೇ ಮಾಡಿದ್ರೂ ಅದರ ಫಲ ಅವ್ರಿಗೆ ಸಿಕ್ಕುತ್ತೆ. ಸರಿ ಮಾಡಿದರೆ ಅವ್ರಿಗೆ ಫಲ ಸಿಗುತ್ತೆ, ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆನೂ ಆಗುತ್ತೆ. ಸರ್, ಈಗ ತನಿಖೆ ಪಕ್ಷಿ ನೋಟ ಅಂದರೆ ಮಧ್ಯಂತರ ವರದಿ ಕೇಳ್ತಿದ್ದಾರೆ ನೋಡಿ. ಮಧ್ಯಂತರ ವರದಿ ಆಗಿರ್ಬೋದು, ಅಂತಿಮ ವರದಿ ಆಗಿರ್ಬೋದು, ನಮ್ಮ ಮುಂದೆ ಸತ್ಯಸಂಗತಿಗಳು ಹೊರಬರಬೇಕು.